ರಾಜ್ಯದಲ್ಲಿ ಖಾಸಗಿ ವಲಯದ ಕೆಲಸದ ಅವಧಿ ಬದಲಾಗುತ್ತಾ? ದಿನಕ್ಕೆ 10 ಗಂಟೆ ಕೆಲಸ, ವಾರಕ್ಕೆ 2 ದಿನ ರಜೆ ಜಾರಿಯಾಗುತ್ತಾ? ಹೊಸ ರೂಲ್ಸ್ನ ಬಗ್ಗೆ ರಾಜ್ಯ ಸರ್ಕಾರ ಈಗ ಅಭಿಪ್ರಾಯವನ್ನ ಕೇಳಿದೆ. ವಿಕಾಸಸೌಧದಲ್ಲಿ ಕಾರ್ಮಿಕ ಸಂಘಟನೆಗಳ ಜೊತೆ ಸಭೆ ನಡೆಯಿತು. ರೋಹಿಣಿ ಸಿಂಧೂರಿ ನೇತೃತ್ವದಲ್ಲಿ ನಡೆದಂತಹ ಮಹತ್ವದ ಸಭೆ ಇದು. ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ನೇತೃತ್ವದಲ್ಲಿ ನಡೆದಂತಹ ಸಭೆ 8 ಗಂಟೆ ಕೆಲಸದ ಅವಧಿಯನ್ನ 10 ಗಂಟೆಗೆ ವಿಸ್ತರಿಸಲು ಚಿಂತಿಸಲಾಗಿದೆ. ನಿತ್ಯ 10 ಗಂಟೆ ಕೆಲಸ, ಶನಿವಾರ ಮತ್ತು ಭಾನುವಾರ ರಜೆ. ಈ ಹೊಸ ರೂಲ್ಸ್ ಜಾರಿಗೆ ರಾಜ್ಯ ಸರ್ಕಾರ ಅಭಿಪ್ರಾಯವನ್ನ ಕೇಳಿದೆ. ಶಾಪ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ 10 ಜನರಿಗಿಂತ ಯಾರು ಕಾರ್ಮಿಕರು ಕಡಿಮೆ ಇರ್ತಾರೆ ಅವರಿಗೆ ಯಾವುದೇ ಕಾನೂನುಗಳನ್ನು ಅನ್ವಯ ಮಾಡಬಾರ್ದು, ಕಾನೂನಿನ ರಿಯಾಯಿತಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಅಂಶವನ್ನು ತರ್ತಾ ಇದ್ದಾರೆ. ಮತ್ತು ಇದು ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒಂದು ಅಮೆಂಡ್ಮೆಂಟನ್ನು ಇದರಲ್ಲಿ ಸೇರಿಸ್ತಾ ಇದ್ದಾರೆ. ನಾವು CITUಯಿಂದ ಇದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ, ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮತ್ತು ಭಾರಿ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಇವತ್ತು ವ್ಯಾಪಾರದ ಹೆಸರಲ್ಲಿ ನಡೀತಾ ಇದ್ದಾವೆ. ಅಲ್ಲಿ ಮಹಿಳೆಯರು ಒಳಗೊಂಡಂಗೆ ದೊಡ್ಡ ಪ್ರಮಾಣದ ಎಕ್ಸ್ಪ್ಲಾಯ್ಟೇಷನ್. ಇವತ್ತು ಅಂಗಡಿ ಮತ್ತು ವಾಣಿಜ್ಯ ಕಾಯ್ದೆ ಬಗೆಗೆ ಅವರು ವರ್ಕಿಂಗ್ ಅವರ್ಸ್ನ ಜಾಸ್ತಿ ಮಾಡಬೇಕು ಅಂತ, ಆಮೇಲೆ 10 ಜನದ ಒಳಗಡೆ ಇರ್ತಕ್ಕವರಿಗೆ ಇದನ್ನೆಲ್ಲ ರಿಲ್ಯಾಕ್ಸ್ ಮಾಡಬೇಕು, ಅಂದರೆ ಈ ಕಾಯ್ದೆಗಳೇನಿದೆ ರಿಲ್ಯಾಕ್ಸ್ ಮಾಡಬೇಕು ಅಂತ. ಅದ್ರ ಬಗೆಗೆ ನಾವು ಎಲ್ಲ ಕಾರ್ಮಿಕ ಸಂಘಟನೆಗಳು ಸರ್ವಾನುಮತದಿಂದ ವಿರೋಧ ಮಾಡಿದ್ವಿ. ಯಾಕೆಂದ್ರೆ ಇವತ್ತು ಸುಮಾರು ಕೇಂದ್ರ ಸರ್ಕಾರದ ಟಾಸ್ಕ್ ಫೋರ್ಸ್ ಕಮಿಟಿ ಹೆಡೆಡ್ ಬೈ ಮನೋಜ್ ಜೋಶಿ ಅಂತ ಹೇಳಿ ಅವರು ಒಂದು 9 ಅವರ್ಸ್ನ 10 ಅವರ್ಸ್ ಮಾಡೋ ಜೊತೆಗೆ ನಮ್ಮ ಬೇರೆ ಬೇರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಭಾಳಷ್ಟು ಪ್ರಪೋಸಲ್ಗಳನ್ನ ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.